ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಅದರದ ಸುಸ್ವಾಗತ. ಇಂದಿನ ದಿನ ನಾವು 2026-27ನೇ ಸಾಲಿನ 10ನೇ ತರಗತಿಯ ಇಂಗ್ಲಿಷ್ ವಿಷಯದ ಸೇತುಬಂಧ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ರೀಡ್ ದ ಶಾರ್ಟ್ ಟೆಕ್ಸ್ಟ್ ಬಿಲೋ ಆ್ಯಂಡ್ ಆನ್ಸರ್ ದ ಕ್ವಶನ್ ಅಂತ ಇದೆ. ಟೆಕ್ಸ್ಟ್ ಏನಪ್ಪ ಇದೆ ಅಂತ ನೋಡ್ತಾ ಹೋಗೋಣ. ಮೀರಾ ಲವ್ಸ್ ಟು ರೀಡ್ ಅಡ್ವೆಂಚರ್ ಬುಕ್ಸ್ ಇನ್ ದ ಸ್ಕೂಲ್ ಲೈಬ್ರರಿ ಡ್ಯೂರಿಂಗ್ ಹರ್ ಲಂಚ್ ಬ್ರೇಕ್. ಕ್ವಶನ್ ಏನಪ್ಪ ಅಂದರೆ ವೇರ್ ಡಸ್ ಮೀರಾ ಲವ್ ಟು ರೀಡ್ ಬುಕ್ಸ್ ಅಂತ ಇದೆ. ಓಕೆನಾ. ಸೊ ಆನ್ಸರ್ ನೋಡ್ತಾ ಹೋಗೋಣ. ಇಲ್ಲಿದೆ ನೋಡಿ, ಮೀರಾ ಲವ್ಸ್ ಟು ರೀಡ್ ಬುಕ್ಸ್ ಇನ್ ದ ಸ್ಕೂಲ್ ಲೈಬ್ರರಿ ಅನ್ನೋದು ಆನ್ಸರ್ ಆಗಿರ್ತದೆ. ಓಕೆ, ಕೀ ಆನ್ಸರ್ನ ಡೈರೆಕ್ಟಾಗಿ ನೋಡ್ತಾ ಹೋಗ್ಬಿಡೋಣ. ಇನ್ನು ಎರಡನೇ ಪ್ರಶ್ನೆ ನೋಡಿ, ರೀಡ್ ದ ಸೆಂಟೆನ್ಸ್ ಬಿಲೋ ಆ್ಯಂಡ್ ಆನ್ಸರ್ ದ ಕ್ವಶನ್ ಸೆಂಟೆನ್ಸ್. ಓಕೆನಾ. ಸೆಂಟೆನ್ಸ್ ಏನಪ್ಪ ಇದೆ ನೋಡ್ತಾ ಹೋಗೋಣ. ಕರಣ್ ಮಿಸ್ಡ್ ದ ಸ್ಕೂಲ್ ಬಸ್ ಬಿಕಾಸ್ ಹಿ ಫಾರ್ಗಟ್ ಟು ಸೆಟ್ ಹಿಸ್ ಅಲಾರಮ್ ಕ್ಲಾಕ್. ಓಕೆ, ಹಾಗಾದ್ರೆ ಕ್ವಶನ್ ಏನು? ವೈ ಡಿಡ್ ಕರಣ್ ಮಿಸ್ ದ ಸ್ಕೂಲ್ ಬಸ್ ಅಂದರೆ ಈ ಒಂದು ಸೆಂಟೆನ್ಸನ್ನು ಓದ್ಕೊಂಡು ಇದರಲ್ಲಿ ಒಂದು ಪ್ರಶ್ನೆ ಇರ್ತದೆ, ಆ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕಾಗ್ತದೆ. ಓಕೆ, ಕರಣ್ ಏನು ಮಾಡ್ದ, ಸ್ಕೂಲ್ ಬಸ್ನ ಮಿಸ್ ಮಾಡ್ಕೊಂಡ. ಹೌದಾ? ಯಾಕಪ್ಪ ಅಂದರೆ ಅಲಾರಾಮ್ ಕ್ಲಾಕ್ನ ಸೆಟ್ ಮಾಡಿರಲಿಲ್ಲ, ಮರೆತು ಬಿಟ್ಟ ಅವನು. ಓಕೆ, ಅದಕ್ಕೆ ಕ್ವಶನ್ ಏನು ಕೊಟ್ಟಿದ್ದಾನೆ, ವೈ ಡಿಡ್ ಕರಣ್ ಮಿಸ್ ದ ಸ್ಕೂಲ್ ಬಸ್ ಅಂತ ಕೊಟ್ಟಿದ್ದಾನೆ. ಆನ್ಸರ್ ನೋಡ್ತಾ ಹೋಗೋಣ. ಕರಣ್ ಮಿಸ್ ದ ಸ್ಕೂಲ್ ಬಸ್ ಬಿಕಾಸ್ ಹಿ ಫಾರ್ಗಟ್ ಟು ಸೆಟ್ ಇಸ್ ಅಲಾರಾಮ್ ಕ್ಲಾಕ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ರೈಟ್ 3 ಸಿಂಪಲ್ ಸೆಂಟೆನ್ಸ್ ಅಬೌಟ್ ದ ಪಿಕ್ಚರ್ ಅಂತ ಇದೆ. ಸೊ ಪಿಕ್ಚರ್ ನೋಡೋಣ. ಇಲ್ಲಿದೆ ನೋಡಿ, ಈ ಪಿಕ್ಚರ್ನ ಬಗ್ಗೆ 3 ಸೆಂಟೆನ್ಸ್ಗಳನ್ನು ಬರೀರಿ ಅಂತ ಕೇಳ್ತಾನೆ. ಪಿಕ್ಚರ್ ನೋಡಿದ್ರಿ ಅಂತ ಭಾವಿಸ್ತೇನೆ. ಸೊ ಸೆಂಟೆನ್ಸ್ಗಳನ್ನು ನೋಡ್ತಾ ಹೋಗೋಣ. ಒಂದನೇ ಸೆಂಟೆನ್ಸ್ ಏನಪ್ಪ ಅಂದರೆ ದ ಪಿಕ್ಚರ್ ಶೋಸ್ ಎ ಸಿಂಪಲ್ ರೂರಲ್ scene with 3 herds and palm trees. A woman carries a basket on her head. A cow stands nearby. Another woman walks. A man drives a tractor and another man works with a stick in the background ಅಂತ ಬರೆದ್ರೆ ನಿಮಗೆ ಸಂಪೂರ್ಣವಾಗಿ ಅಂಕಗಳು ಸಿಗ್ತದೆ. ನಾಲ್ಕನೇ ಪ್ರಶ್ನೆ, ಹೌ ವುಡ್ ಯು ಆಸ್ಕ್ ಎ ಶಾಪ್ ಕೀಪರ್ ಫಾರ್ ದ ಪ್ರೈಸ್ ಆಫ್ ಎ ನೋಟ್ಬುಕ್? ರೈಟ್ 1 or 2 ಸೆಂಟೆನ್ಸಸ್ ಅಂತ ಕೇಳಿದಾನೆ. ಓಕೆ, ನೀವು ಅಂಗಡಿಗೆ ಹೋದೆ ಅಂದರೆ ಅಲ್ಲಿ ಒಬ್ಬ ಓನರ್ ಏನಿರ್ತಾನಲ್ಲ, ಆ ಓನರ್ಗೆ ಈ ನೋಟ್ಬುಕ್ಕಿನ ಬೆಲೆ ಎಷ್ಟು ಅಂತ ಕೇಳಲಿಕ್ಕೆ ನೀವು ಒಂದೆರಡು ಸೆಂಟೆನ್ಸಲ್ಲಿ ಬರೀರಿ ಅಥವಾ ಹೇಳ್ರಿ ಅಂತ ಕೇಳಿದಾನೆ. ಎಕ್ಸ್ಕ್ಯೂಸ್ ಮೀ, ಆನ್ಸರ್ ನೋಡ್ತಾ ಹೋಗೋಣ. ಎಕ್ಸ್ಕ್ಯೂಸ್ ಮೀ, ಕುಡ್ ಯು ಪ್ಲೀಸ್ ಟೆಲ್ ಮಿ ದ ಪ್ರೈಸ್ ಆಫ್ ದಿಸ್ ಬುಕ್? ಆನ್ಸರ್ ಇಷ್ಟು ಬರೆದ್ರೆ 1 ಅಂಕ ಸಿಗ್ತದೆ ನಿಮಗೆ. ಐದನೇ ಪ್ರಶ್ನೆ, ಇಮ್ಯಾಜಿನ್ ಯು ಜಸ್ಟ್ ಲಿಸನ್ ಟು ಆ್ಯನ್ ಇನ್ಸ್ಪೈರಿಂಗ್ ಸ್ಪೀಚ್ ಬೈ ಎ ಫೇಮಸ್ ಸೈಂಟಿಸ್ಟ್. ರೈಟ್ 1 ಸೆಂಟೆನ್ಸ್ ಎಕ್ಸ್ಪ್ರೆಸ್ಸಿಂಗ್ ಹೌ ಯು ಫೀಲ್ ಅಬೌಟ್ ದ ಸ್ಪೀಚ್. ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಂದರೆ ನೀವೇನು ಮಾಡಿರಿ, ಒಬ್ಬ ಸೈಂಟಿಸ್ಟ್ನ ಇನ್ಸ್ಪೈರಿಂಗ್ ಸ್ಪೀಚ್ ಅಂದರೆ ನಿಮಗೆ ಸ್ಫೂರ್ತಿದಾಯಕವಾದಂಥ ಮಾತುಗಳನ್ನು ಏನು ಮಾತಾಡಿದ್ರಲ್ಲ ಸೈಂಟಿಸ್ಟು, ಅದ್ರ ಬಗ್ಗೆ ನೀವು ಏನು ಫೀಲ್ ಆಯಿತು ನಿಮಗೆ ಅನ್ನೋದನ್ನು ಬರೀರಿ ಅಥವಾ ಹೇಳ್ರಿ ಅಂತ ಕೇಳಿದಾನೆ. ಲಿಸ್ನಿಂಗ್ ಟು ದ ಸ್ಪೀಚ್ ಮೇಕ್ಸ್ ಮೀ ಫೀಲ್ ಇನ್ಕ್ರೆಡಿಬ್ಲಿ ಇನ್ಸ್ಪೈರ್ಡ್ ಟು ಸ್ಟಡಿ ಹಾರ್ಡ್ ಆ್ಯಂಡ್ ಲರ್ನ್ ಮೋರ್ ಅಬೌಟ್ ಸೈನ್ಸ್ ಅಂತ ಬರಿಬೇಕಾಗ್ತದೆ ನೀವು. ಇನ್ನು ಆರನೇ ಪ್ರಶ್ನೆ, ಇಮ್ಯಾಜಿನ್ ಯು ಆರ್ ಆ್ಯಕ್ಟಿಂಗ್ ಆ್ಯಸ್ ಎ helpful doctor in a stage play. Write 1 simple line of a dialogue, something the doctor would say to a patient. Answer ನೋಡ್ತಾ ಹೋಗೋಣ. Please don't worry. Just make sure to take this medicine on time. Get plenty of rest and you will feel much better soon ಅಂತ ಬರೀಬೇಕಾಗ್ತದೆ. ಏಳನೇ ಪ್ರಶ್ನೆ, read the following sentence. The young girl opened her umbrella and quickly put on her raincoat before running out to the bus stop. ಕ್ವಶನ್ ಏನಪ್ಪ ಅಂದರೆ ವಾಟ್ ಕ್ಯಾನ್ ಯು ಗೆಸ್ ಅಬೌಟ್ ದ ವೆದರ್ ಔಟ್ಸೈಡ್ ಅಂತ ಕೇಳಿದ್ರೆ ಆನ್ಸರ್ ಏನಪ್ಪ ಅಂದರೆ ವಿ ಕ್ಯಾನ್ ಗೆಸ್ ದಟ್ ಇಟ್ ಈಸ್ ರೈನಿಂಗ್ ಔಟ್ಸೈಡ್, ಅಂದರೆ ಮಳೆ ಬರ್ತಾ ಇದೆ ಅಂತ ಈಸಿಯಾಗಿ ಕಂಡುಹಿಡಿಯಬಹುದು. ಎಂಟನೇ ಪ್ರಶ್ನೆ ನೋಡಿ, ರೈಟ್ ಎ ಶಾರ್ಟ್ ಮೆಸೇಜ್ ಟು ಯುವರ್ ಮದರ್ ಲೆಟ್ಟಿಂಗ್ ಹರ್ ನೋ ದಟ್ ಯು ವಿಲ್ ಬಿ ಸ್ಟೇಯಿಂಗ್ ಎಟ್ ಸ್ಕೂಲ್ ಫಾರ್ ಆ್ಯನ್ ಎಕ್ಸ್ಟ್ರಾ ಅವರ್ ಟು ಕಂಪ್ಲೀಟ್ ಎ ಸೈನ್ಸ್ ಪ್ರಾಜೆಕ್ಟ್ ಅಂತ ಕೇಳಿದ್ದಾನೆ. ಓಕೆ, ಆನ್ಸರ್ನ ನೋಡ್ತಾ ಹೋಗೋಣ. ಹಾಯ್ ಮಾಮ್, ಐ ವಿಲ್ ಬಿ ಸ್ಟೇಯಿಂಗ್ ಎಟ್ ಸ್ಕೂಲ್ ಫಾರ್ ಆ್ಯನ್ ಎಕ್ಸ್ಟ್ರಾ ಅವರ್ ಟುಡೇ ಟು ಫಿನಿಶ್ ಮೈ ಸೈನ್ಸ್ ಪ್ರಾಜೆಕ್ಟ್. ಐ ವಿಲ್ ಬಿ ಹೋಮ್ ಆಸ್ ಸೂನ್ ಆಸ್ ಇಟ್ ಈಸ್ ಡನ್ ಅಂತ ಬರೆದು ನಿಮ್ಮ ನೇಮನ್ನು ಬರೆದ್ರೆ ನಡೀತದೆ. ಓಕೆನಾ. 9ನೇ ಪ್ರಶ್ನೆ, ರೈಟ್ ಎ ಲೆಟರ್ ಟು ಯುವರ್ ಕ್ಲಾಸ್ ಟೀಚರ್ ರಿಕ್ವೆಸ್ಟಿಂಗ್ 2 days ಲೀವ್ ಬಿಕಾಸ್ ಯು ಹ್ಯಾವ್ ಎ ಫೀವರ್ ಅಂತ ಐತೆ. ಸೊ ಆನ್ಸರ್ ನೋಡ್ತಾ ಹೋಗೋಣ. ಆನ್ಸರ್ ಏನಪ್ಪ ಅಂದರೆ 2ಗೆ ಯಾರಿಗೆ ಬರೀಬೇಕಂದ್ರೆ ದ ಕ್ಲಾಸ್ ಟೀಚರ್, ಸ್ಕೂಲ್ ನೇಮ್ ಹಾಕ್ರಿ, ಸಬ್ಜೆಕ್ಟ್ ರಿಕ್ವೆಸ್ಟ್ ಫಾರ್ 2 days ಸಿಕ್ ಲೀವ್ ಅಂತ ಕೇಳಿದ್ದಾನೆ. ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್, ಐ ಆಮ್ ರೈಟಿಂಗ್ ಟು ಇನ್ಫಾರ್ಮ್ ಯು ದಟ್ I am suffering from a fever and cannot attend classes. Therefore, I kindly request you to grant me leave for 2 days
ಅಂದರೆ ಡೇಟ್ ಹಾಕಿ ಥ್ಯಾಂಕ್ ಯು ಯುವರ್ ಫೇತ್ಫುಲಿ ಆದ ಯುವರ್ ಒಬಿಡಿಯೆಂಟ್ಲಿ ಅಂತ ಬರೆದು ನಿಮ್ಮ ಹೆಸರನ್ನು ಬರೀಬೇಕಾಗ್ತದೆ. ಓಕೆ, ಇಷ್ಟು ಬರ್ತಾ ಸಂಪೂರ್ಣ ಅಂಕ ಸಿಗ್ತದೆ. ಇನ್ನು 10ನೇ ಪ್ರಶ್ನೆ ನೋಡಿ, ರೈಟ್ ಎ ಶಾರ್ಟ್ ಆರ್ ಸಿಂಪಲ್ ಎಸ್ಸೇ ಡಿಸ್ಕ್ರೈಬಿಂಗ್ ಯುವರ್ ಫೇವ್ರೆಟ್ ಹಾಲಿಡೇ ಮೆಮೊರಿ ಆರ್ ರೀಸೆಂಟ್ ಟ್ರಿಪ್ ಯು ಟುಕ್ ಆನ್ ಅಂತ ಕೇಳಿದ್ದಾನೆ. ಅಂದರೆ ಒಂದು ಎಸ್ಸೇ ಬರೀರಿ 5-6 ಲೈನ್ಗೆ ಸಂಬಂಧಪಟ್ಟಂಗೆ. ಏನಪ್ಪ ಅಂದರೆ ಹಾಲಿಡೇ ಮೆಮೊರಿ ಹೇಗಿತ್ತು ಅಂತ ಅಥವಾ ಟ್ರಿಪ್ ಹೇಗಿತ್ತು ಅಂತ ಬರೀರಿ ಅಂತ ಕೇಳಿದ್ದಾನೆ. ಆನ್ಸರ್ ನೋಡ್ತಗೊಂಡು, ಲಾಸ್ಟ್ ಇಯರ್ ಮೈ ಫ್ಯಾಮಿಲಿ ಆ್ಯಂಡ್ ಐ ವೆಂಟ್ ಆನ್ ಎ ವಂಡರ್ಫುಲ್ ಟ್ರಿಪ್ ಟು ಎ ಬ್ಯೂಟಿಫುಲ್ ಹಿಲ್ ಸ್ಟೇಷನ್. ದ ವೆದರ್ ವಾಸ್ ವೆರಿ ಕೂಲ್ ಆ್ಯಂಡ್ ಪ್ಲೆಸೆಂಟ್. We spent our days visiting large gardens full of colorful flowers and tall pine trees. In the evening, we enjoyed drinking hot soup while watching the sunset over the mountains. It was relaxing and memorable trip that I will always cherish ಅಂತ ಬರೆದ್ರೆ ಸಂಪೂರ್ಣವಾದ ಅಂಕಗಳು ದೊರೀತದೆ. ಇದಾಗಿತ್ತು ಇಂದಿನ ವಿಡಿಯೋ. ಇಂದಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಇಂಗ್ಲೀಷ್ ವಿಷಯದ ಸೇತುಬಂಧ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ನೋಡ್ತಾ ಹೋದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅಷ್ಟೇ ಅಲ್ಲದೆ ಹೈಪ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೊ ಮಚ್.